ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ ಇದು ಒಳ ನೋಟ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ ಸ್ಟೋರೀಸ್ ಅನ್ನು ನೋಡ್ತಾ ಹೋಗೋಣ. ಟಾಪ್ ಸ್ಟೋರಿ ನಂಬರ್ 1, ಮುನಿದವರಿಂದ ಮತ್ತೆ ಖಾತೆಯ ಖ್ಯಾತೆ. ಯಾವ ರೀತಿ ಎಲ್ಲ ವಿಸ್ತರಣೆ ಆಗುತ್ತಂತೆ ಅಂತ ಎದುರು ನೋಡ್ತಾ ಇದ್ರೆ, ಈ ಕಡೆ ನಮ್ಮ ಗೋವಿಂದಣ್ಣ ಗುಸುಗುಸು ಗೋವಿಂದಣ್ಣ ಮಾತ್ರ ವಿಸ್ತರಣೆ ಅಲ್ಲ ಖಾತೆ ಖ್ಯಾತೆ ಅಂತಿದ್ದಾರೆ. ಅರೆ ವಿಸ್ತರಣೆ ಅದೇ ಅಲ್ವಾ, ವಿಸ್ತರಣೆ ಆದ್ಮೇಲೆ ತಾನೇ ಖಾತೆ ಖ್ಯಾತೆ ಅಂದರೆ ಇಲ್ಲ ಕತೆ ಬೇರೆದೇ ಇದೆ ಅಂತ ನಮ್ಮ ಗೋವಿಂದಣ್ಣ ಅವರು ಮೂಲ ಅಸಲಿ ಕತೆ ಇವತ್ತಿನ ಒಳನೋಟ ಟಾಪ್ ಸ್ಟೋರಿ ನಂಬರ್ 1 ಅದು ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಇನ್ನು ಸ್ಟೋರಿ ನಂಬರ್ 2, ಯಾರಿಗೆ ಪೊಲಿಟಿಕಲ್ ಲಾಟ್ರಿ. ರಾಜಕೀಯದಲ್ಲಿ ಕೆಲವರು ಎಷ್ಟೋ ದುಡ್ಡು ಸುರಿದು ಏನೇ ಆಗಲಿಲ್ಲ ಅನ್ನೋ ಕಥೆಯೇ ಬಹಳ ಇರುತ್ತೆ. ಇದ್ರ ಮಧ್ಯೆ ಲಾಟ್ರಿನೂ ಫ್ರೀ, ಲಾಟ್ರಿಯಿಂದ ಸಿಗುವಂಥ ಬಹುಮಾನನೂ ಫ್ರೀ ಅನ್ನೋ ಹಾಗೆ ಸಿಗುವಂಥ ಈ ಪೊಲಿಟಿಕಲ್ ಲಾಟ್ರಿ ಯಾವುದು ನೋಡೋಣ ಟಾಪ್ ಸ್ಟೋರಿ ನಂಬರ್ 2ರಲ್ಲಿ. ಈಗ ಸ್ಟೋರಿ ನಂಬರ್ 1 ನಿಮ್ಮೊಂದು ನೋಡಿ. ಕೂಸು ಹುಟ್ಟೋ ಮುಂಚೆ ಕುಲಾವಿ ಹೊಲಿಸಿದ್ರಂತೆ ಅನ್ನೋದು ಗಾದೆ ಮಾತು, ನೀವೆಲ್ಲ ಕೇಳಿರ್ತಿರೋದನ್ನ. ಆದರೆ ಹುಟ್ಟಿದ ಕೂಸಿಗೆ ಹಾಕಿದ ಕುಲಾವಿಯೇ ಸರಿಯಾಗಿಲ್ಲ ಅನ್ನೋದು ಈಗ ವಿಧಾನಸೌಧದ ಕಾರಿಡಾರಲ್ಲಿ ಕೇಳಿ ಬರ್ತಾ ಇರೋ ಹೊಸ ಗಾದೆ ಮಾತು. ಯಾವ ಕೂಸು ಯಾವ ಕುಲಾವಿ, ಬನ್ನಿ ನೋಡೋಣ ಒಳನೋಟದಲ್ಲಿ. ಮತ್ತೆ ದಿಲ್ಲಿಗೆ ಸದ್ಯದಲ್ಲೇ ವಿಸ್ತರಣೆ, ಖಾತೆ ಖ್ಯಾತೆ ಹೀಗಂತ ಹೆಡ್ಲೈನ್ ಓದೋ ರೀತಿ ಮಾತಾಡ್ತಾ ಬಂದ್ರು ನೋಡಿ ನಮ್ಮ ಗೋವಿಂದನ. ಅರೆ ಗೋವಿಂದನ, ಏನ್ ನಮ್ಮನ್ನೇ ತಮಾಷೆ ಮಾಡ್ತಾ ಇದ್ದೀರಾ? ದಿನಾ ವಿಸ್ತರಣೆ ಆಗುತ್ತೆ ಅಂತೀವಿ, ಆದ್ರೆ ಆಗ್ತಾ ಇಲ್ಲ ಅಂತ. ಖಾತೆ ಖ್ಯಾತೆ ಅಂತಾನು ಈಗಲೇ ಹೇಳ್ತಾ ಇದ್ದೀರಾ. ಅದೇನು ಹೇಳ್ತಾರಲ್ಲ, ಕೂಸುಟ್ಟು ಮುಂಚೆ ಗುಲಾಬಿ ಹೊಲಿಸಿದ್ರು, ಹಂಗಾಯ್ತು ನಿಮ್ ಕತೆ ಅಂದ ಹಾಗೆ ಈ ಖಾತೆ ಖ್ಯಾತೆ ಅಂದಿದ್ದಕ್ಕೆ ಟಾಂಗ್ ಕೊಟ್ರೆ ನಮಗೆ ಟಕ್ಕರ್ ಕೊಡ್ತಾರ ನೋಡಿದ್ರು ನೋಡಿ ನಮ್ ಗೋವಿಂದನ. ಅಲ್ಲಿಗೆ ಅವ್ರ ಕಿವಿಗೆ ಏನೋ ಒಂದು ಗುಸುಗುಸು ಬಿದ್ದಿದೆ ಅನ್ನೋದು ಗ್ಯಾರಂಟಿ ಆಯ್ತು ನೋಡಿ. ನಾವು ಕಾಲಿಡಿದ್ರೆ ಗೋವಿಂದನ ಬಿಡ್ತಾರ? ಕೊಟ್ರು ನೋಡಿ ಉತ್ತರ. ನೋಡಿ, ನಾನು ಕೂಸು ಹುಟ್ಟೋಕೆ ಮುಂಚೆ ಗುಲಾಬಿ ಹೊಲಿಸ್ತಾ ಇಲ್ಲ, ಈಗಾಗಲೇ ಹುಟ್ಟಿರುವಂತಹ ಕೂಸಿಗೆ ಹಾಕಿರೋ ಗುಲಾಬಿನೇ ಸರಿ ಇಲ್ಲ ಅಂತ ಹೇಳಿದ್ರಲ್ಲ, ಆ ಖಾತೆ ಖ್ಯಾತೆ ಬಗ್ಗೆ ಹೇಳ್ತಿದ್ದೀನಿ ಅಂತ ಮುನಿಸಿಕೊಂಡಿದ್ದ ಸಚಿವರನ್ನ ನೆನಪಿಸಿದ್ರು ನಮ್ ಗೋವಿಂದನ. ವಿಷಯ ಏನಪ್ಪಾ ಅಂದ್ರೆ ನೋಡಿ, ವಿಧಾನಸೌಧದ 3ನೇ ಮಹಡಿಯ ಮೂಲಗಳ ಪ್ರಕಾರ ಮತ್ತೆ ದಿಲ್ಲಿಗೆ ಹೋಗೋಕೆ ಮಿನಿಮಮ್ ಇನ್ನು 3 ದಿನ ಇದೆ. ಆದ್ರೆ ಅಲ್ಲಿಗೆ ಹೋಗಿ ಹೊಸದಾಗಿ ವಿಸ್ತರಣೆ ಮಾಡೋಕ್ಕೂ ಮೊದಲು ಈ ಹಿಂದೆ ಶುರುವಾಗಿದ್ದ ಈ ಖಾತೆ ಖ್ಯಾತೆ ತಲೆನೋವು ಇದೆಯಲ್ಲ, ಸ್ವಲ್ಪ ದಿನ ತಣ್ಣಗಾಗಿತ್ತು. ಈಗ ಒಳಗೊಳಗೆ ಮತ್ತೆ ಭುಗಿಲೆದಿದೆ ಅಂತಿವೆ ಕೆಲವೊಂದಿಷ್ಟು ಖಚಿತ ಮೂಲಗಳು. ಇದಕ್ಕೆ ಸರಿಯಾಗಿ ಇವತ್ತು ಈ ಮೊದಲೇ ಮುನಿಸಿಕೊಂಡಿದ್ದಂತಹ ಸಚಿವ ಮುನಿಯಪ್ಪನವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಈ ಹಿಂದೆ ಮುನಿಸಿಕೊಂಡಿದ್ದ ಸಚಿವ ಆಪ್ತ ಮೂಲಗಳ ಪ್ರಕಾರ ಈ ಬಾರಿ 2ರಲ್ಲಿ1 ತೀರ್ಮಾನ ಆಗ್ಲೇಬೇಕು ಅಂತ ಎದ್ ನಿಂತಿದ್ದಾರಂತೆ. ನೋಡಿ, ಒಂದು ಸಮಾಜ ಕಲ್ಯಾಣ ಇಲಾಖೆಯನ್ನಾದ್ರೂ ಕೊಡಿ, ಇಲ್ದಿದ್ರೆ ಒಂದೊಳ್ಳೆ ಖಾತೆಯನ್ನ ಹೆಚ್ಚುವರಿಯಾಗಿ ಕೊಡಿ. ಎರಡೂ ಆಗಲ್ಲ, ಈಗಿರೋ ಖಾತೆಯಲ್ಲೇ ಮುಂದುವರಿಬೇಕು ಅನ್ನೋದಾದ್ರೆ ಉಪಮುಖ್ಯಮಂತ್ರಿ ಮಾಡಿ ಅಂತ ಪಟ್ಟು ಹಿಡಿದಿದ್ದಾರಂತೆ ಕೆಲವೊಂದಿಷ್ಟು ಮುನಿದ ಸಚಿವರು. ಇನ್ನು ರಾಮಲಿಂಗಾರೆಡ್ಡಿ ಅವರು ಸಿಎಂ ಜೊತೆಗೆ ಕಾವೇರಿ ನದಿ ನೀರಿನ ವಿಚಾರ ಮಾತಾಡೋಕೆ ಅಂತಾನೆ ಹೋಗ್ತಿದ್ರಂತೆ. ಆದ್ರೆ ಈ ಟೈಮ್ನಲ್ಲಿ ಸಿಎಂ ಮುಂದೆ ಹೋದ್ರೆ ಸಾಕು, ಏನ್ ಮೆಸೇಜ್ ಯಾರಿಗೆ ಹೋಗಬೇಕು ಹೋಗಿರುತ್ತೆ ಅಂತ ಬಿಟಿಎಂ ಲೇಔಟಿನ ಮೂಲಗಳು ಮಾತನಾಡಿದ್ದು ನಮ್ಮ ಒಳನೋಟಕ್ಕೆ ಕಂಡು ಬಂದಿದೆ ನೋಡಿ. ನೋಡಿ, ಸಂಪುಟ ವಿಸ್ತರಣೆ ಯಾವಾಗ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರೋದು ಮೊದಲಿನಿಂದನೂ ಕೂಡ ನಿಜ. ಆಕಾಂಕ್ಷಿಗಳು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಸರ್ ನಮಗೆ ಹಿಂಗ್ ಬೇಕು, ನಮಗೆ ಹಿಂಗ್ ಬೇಕು, ಯಾಕಪ್ಪ ನಿನ್ನ ಮಂತ್ರಿ ಮಾಡಬೇಕು ಅಂತಂದರೆ ಹಲವು ಕೋಟಾಗಳ ಅಡಿಯಲ್ಲಿ ನಮ್ಮನ್ನು ಮಂತ್ರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕೆಲವರು ಸಮುದಾಯ ಹೇಳ್ತಾ ಇದ್ದಾರೆ, ಇನ್ನು ಕೆಲವರು ಜಿಲ್ಲೆ ಹೇಳ್ತಾ ಇದ್ದಾರೆ, ಇನ್ನು ಕೆಲವರು ಹಿಂದುಳಿದ ವರ್ಗ, ಹೀಗೆ ಹಲವು ಕಾರಣಗಳನ್ನು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಮುಂದಾಗಿರುವ CM DK ಶಿವಕುಮಾರ್ ಅವರು ಸಂಪುಟದ ಪುಟಗಳಲ್ಲೂ ಕೂಡ ಬರೀ ಪ್ರಶ್ನೆಗಳೇ ತುಂಬಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಬರೀ ಪ್ರಶ್ನೆಗಳಲ್ಲ, ಇದು ಯಕ್ಷ ಪ್ರಶ್ನೆಗಳ ಪಟ್ಟಿಯೇ ಇದೆ. ಏನದು ಯಕ್ಷ ಪ್ರಶ್ನೆ? ಒಂದೊಂದು ಪ್ರಶ್ನೆಗಳಿಗೂ ಕೂಡ ಉಪ ಪ್ರಶ್ನೆ ಬೇರೆ, ಆದರೆ ಅದಕ್ಕೂ ಉತ್ತರ ಇಲ್ಲ. ಸಂಪುಟ ವಿಸ್ತರಣೆಯ ಪುಟದಲ್ಲೂ ಪ್ರಶ್ನೆ, ಆ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಇರುವ ಪ್ರಶ್ನೆಗಳಿಗೆ ಉಪ ಪ್ರಶ್ನೆ, ಅದಕ್ಕೂ ಉತ್ತರ ಇಲ್ಲ. ಏನದು ಅಂತ ನೋಡ್ತಾ ಹೋದರೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ ಅಥವಾ ಲಕ್ಷ್ಮಣ್ ಸವದಿನ ಅನ್ನುವಂಥ ಪ್ರಶ್ನೆ. ಯಾರಿಗೆ ಇಲ್ಲಿ ಆದ್ಯತೆಯನ್ನು ಕೊಡಬೇಕು, ಯಾವ ಕಾರಣಕ್ಕೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ಪ್ರಶ್ನೆ. ಇನ್ನು ಮತ್ತೊಂದು ಕಡೆ ಏನು, ಕೊಟ್ಟ ಮಾತು. ನೀವು ಇದೇ ಒಳನೋಟದಲ್ಲಿ ನೋಡಿದಿರಿ, CM DK ಶಿವಕುಮಾರ್ ಸಾಹೇಬರು ಬಹಳ ಜನರಿಗೆ ಮಾತು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರಗಳು ಆಗಾಗ ಇದೇ ಒಳನೋಟದಲ್ಲಿ ಚರ್ಚೆಗೆ ಬರ್ತಾ ಇರುತ್ತೆ. ಅಂದರೆ ಹೇಗೆ ಚರ್ಚೆ ಬರುತ್ತೆ ಅಂದರೆ ಅವರೇ ಹೇಳ್ತಿರ್ತಾರೆ, ಯಾರು ಆಕಾಂಕ್ಷಿಗಳಿರ್ತಾರಲ್ಲ, ಇಲ್ಲ ಸರ್ ನಮಗೆ
ಮಾತು ಕೊಟ್ಟಿದ್ದಾರೆ, ಆ ಮಾತಿನ ಪ್ರಕಾರ ಅವ್ರು ನಡ್ಕೋತಾರೆ, ನಮ್ಮನ್ನ ಮಂತ್ರಿ ಮಾಡ್ತಾರೆ ಅಂತ ಹೇಳಿ. ಸೊ ಆ ಕೊಟ್ಟ ಮಾತು ಇದೆಯಲ್ಲ, ಸೊ ಕೊಟ್ಟ ಮಾತಿಗೆ ಮಣೆಯೋ ಅಥವಾ ನಿಷ್ಠ ಕಾರ್ಯಕರ್ತೆಗೆ ಸ್ಥಾನವೋ? ಸೌದಿ ಅವರಿಗೆ ಮಾತು ಕೊಟ್ಟಿದ್ದಾರಂತೆ ಅನ್ನುವಂಥ ವಿಚಾರವನ್ನು ನಾವು ಹೇಳ್ತಾ ಇದ್ವಿ. ಈ ಕಡೆ ನಿಷ್ಠ ಕಾರ್ಯಕರ್ತೆ ಇದ್ದಾರೆ, ಮೂಲ ಕಾಂಗ್ರೆಸ್ಸಿಗರಿದ್ದಾರೆ, ಅವ್ರಿಗೆ ಪ್ರಾಶಸ್ತ್ಯ ಕೊಡಬೇಕಾ? ಆಸಿಫ್ ಸೇಠ್ ಕಾಯ್ತಿದ್ದಾರೆ, ಅಶೋಕ್ ಪಟ್ಟಣ್ ಇದ್ದಾರೆ, ಸಿದ್ದರಾಮಯ್ಯ ಅವರ ಆಪ್ತರು, ಜೊತೆ ಹಿರಿಯರು, ಹುಕ್ಕೇರಿ ಅವರು ಇದ್ದಾರೆ. ಯಾರಿಗೆ ಬೆಳಗಾವಿಯಿಂದ ಯಾರಿಗೆ ಪ್ರಿಫರೆನ್ಸು ಮತ್ತು ಯಾಕೆ? ಇನ್ನು ಒಕ್ಕಲಿಗರ ವಿಚಾರಕ್ಕೆ ಬಂದರೆ, ಒಕ್ಕಲಿಗರಲ್ಲಿ ಯಾರನ್ನು ತಗೊಳ್ಳೋದು, ಯಾರನ್ನು ಬಿಡೋದು? ಅಲ್ಲಿಯೂ ಕೂಡ ಏನು ಕಡಿಮೆ ಪೈಪೋಟಿ ಇಲ್ಲ. ಅಲ್ಲಿ ಎಸ್ ಸಿ ಬಾಲಕೃಷ್ಣ ಇದ್ದಾರೆ, ಶರತ್ ಬಚ್ಚೇಗೌಡ ಇದ್ದಾರೆ, ಇವರ ಹೆಸರು ಮುಂಚೂಣಿಯಲ್ಲಿದೆ. ಈ ಕಡೆ ಅರಸೀಕೆರೆ ಶಿವಲಿಂಗೇಗೌಡರು ಇದ್ದಾರೆ, ಗುಬ್ಬಿ ವಾಸು ಇದ್ದಾರೆ, ಜಯಚಂದ್ರ ಇದ್ದಾರೆ. ಯಾರಿಗೆ ಸ್ಥಾನ ಕೊಡೋದು ಒಕ್ಕಲಿಗ ಕೋಟಾದಲ್ಲಿ? ಗುಬ್ಬಿ ವಾಸು ಮತ್ತು ಎಚ್ ಸಿ ಬಾಲಕೃಷ್ಣ ಅವರ ವಿಚಾರವನ್ನು ನಾವು ಹೇಳಿದ್ವಿ. ಅರಸೀಕೆರೆ ಶಿವಲಿಂಗೇಗೌಡರದು ಯಾವ ಕೋಟಾದಲ್ಲಿ ಕೊಡಬೇಕು ಅನ್ನೋಂಥ ವಿಚಾರವನ್ನು ಹೇಳಿದ್ವಿ. ಈಗ ಶರತ್ ಬಚ್ಚೇಗೌಡರು ಲಿಸ್ಟಲ್ಲಿ ಎಂಟ್ರಿ ಆಗಿದ್ದಾರೆ, ಜಯಚಂದ್ರ ಅವರು ಕೂಡ ಮೊದಲಿನಿಂದ ಇದ್ದಾರೆ. ಇವ್ರ ಪೈಕಿ ಯಾರಿಗೆ ಕೊಡೋದು ಪ್ರಾಶಸ್ತ್ಯನ? ಮತ್ತು ಹ್ಯಾಂಗೆ? ಈ ಕಡೆ ರಮೇಶ್ ಬಂಡಿ ಸಿದ್ದೇಗೌಡ, ಟಿ ಬಿ ಜಯಚಂದ್ರ, ಯಾರಿಗೆ ಚಾನ್ಸ್? ಮರು ಆಯ್ಕೆಯನ್ನು ಬಯಸಿರೋದು ಮಾಜಿ ಸಚಿವ ಮಧು ಬಂಗಾರಪ್ಪ ಅವರು. ನೋಡಿ, ಇವ್ರದ್ದು ಒಂದು ಪ್ರಶ್ನೆನೇ. ಪೈಪೋಟಿಯಲ್ಲಿರೋದು ಸಂಗಮೇಶ್ವರ್, ಬೇಳೂರು ಗೋಪಾಲಕೃಷ್ಣ. ಸಂಗಮೇಶ್ ಮತ್ತು ಬೇಳೂರು ಗೋಪಾಲಕೃಷ್ಣ ಪೈಪೋಟಿಯಲ್ಲಿದ್ದಾರೆ. ಅಲ್ಪಸಂಖ್ಯಾತರ ವಿಚಾರಕ್ಕೆ ಬಂದರೆ ತನ್ವೀರ್ ಸೇಠ್, ಸಲೀಂ ಅಹಮದ್, ಜಮೀರ್ ಇವರು ಕೂಡ ಪೈಪೋಟಿಯಲ್ಲಿದ್ದಾರೆ. ಸಲೀಂ ಅಹಮದ್ ಅವರು ಈಗಾಗಲೇ ಧರ್ಮಗುರುಗಳು ಕೂಡ ಸಲೀಂ ಅಹಮದ್ ಪರವಾಗಿ ಲಾಬಿಯನ್ನು ಮಾಡಿದ್ದಾರೆ. ಶಾಸಕ ರಿಜ್ವಾನ್ ಅರ್ಷದ್, ಕನೀಶ್ ಫಾತಿಮಾ ಅವರು ಇದ್ದಾರೆ. ಲಿಂಗಾಯತ್ ಸಮುದಾಯ ತೋರೋಣ, ಅಪ್ಪಾಜಿ ನಾಡಗೌಡರು, ನಾನು ಹಿರಿಯ ಶಾಸಕ, ನನಗೆ ಈ ಸಾರಿ ಆದರೂ ಪ್ರಾಶಸ್ತ್ಯ ಸಿಗಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಎಚ್ ಕೆ ಪಾಟೀಲ್ರು ಕಾನೂನು ಸಚಿವರಾಗಿದ್ದರು, ಈ ಸಾರಿ ಕ್ಯಾಬಿನೆಟ್ನಲ್ಲಿ ಅವ್ರಿಗೆ ಸ್ಥಾನಮಾನ ಸಿಕ್ಕಿಲ್ಲ, ಸೆಕೆಂಡ್ ರೌಂಡಲ್ಲಿ ಸಿಗಬಹುದು ಅನ್ನೋಂಥ ಲೆಕ್ಕಾಚಾರ ಇದೆ. ವಿಜಯಾನಂದ ಕಾಶ್ಯಪ್ನವರು ಬೆಂಬಲಿಗರು ಮೊನ್ನೆ CM ಅವರು ಮನೆವರೆಗೂ ಬಂದು ಪ್ರತಿಭಟನೆ ಮಾಡಿದರು, ನಮ್ಮ ಸಾಹೇಬರಿಗೆ ಮಿನಿಸ್ಟರ್ ಮಾಡಬೇಕು ಅಂತ. ಶಿವಾನಂದ್ ಪಾಟೀಲ್ ಅವರು ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಸಂಗಮೇಶ್, ಯಶವಂತರಾಯಗೌಡ ಪಾಟೀಲ್, ಬಸವರಾಜ ರಾಯರೆಡ್ಡಿ, BR ಪಾಟೀಲ್. ಇರೋ 20 ಸ್ಥಾನದಲ್ಲಿ 18 ಮಾತ್ರ ಭರ್ತಿ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಆ 18 ಸ್ಥಾನಗಳಿಗೆ ಇಷ್ಟೆಲ್ಲ ಪೈಪೋಟಿ. ಕನಿಷ್ಠ 45 ಆಕಾಂಕ್ಷಿಗಳಿದ್ದಾರೆ. ಇವರೆಲ್ಲರೂ ಪಟ್ಟಕ್ಕಾಗಿ ಇನ್ ಆಕ್ಷನ್, ಸುಮ್ಮನೆ ಕೂತಿಲ್ಲ ಅವರು. ನಾನು ಆಕಾಂಕ್ಷಿ ರೀ, ಮಾಡಿದ್ರೆ ನನಗೂ ಮಂತ್ರಿ ಸ್ಥಾನ ಬೇಕು, ಯಾರು ಬೇಡ ಅಂತಾರೆ? ಹಂಗಲ್ಲ. ಮುಖ್ಯಮಂತ್ರಿಗಳ ಮನೆಗೆ ಹೋಗ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ, ಹೈಕಮಾಂಡ್ ಲೆವೆಲ್ಗೆ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಸೊ ಈಗ ಮಾನದಂಡ ಹೇಗೆ, ಯಾರನ್ನು ಮಂತ್ರಿ ಮಾಡಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಗುಸುಗುಸು ಗೋವಿಂದಣ್ಣವರಿಗೆ ಏನು ಮೂಲಗಳು ಸಿಕ್ಕಿವೆ ಈ ವಿಚಾರವಾಗಿ ಅನ್ನೋದು ಒಂದಾದರೆ, ವೀರೇಂದ್ರ ಅವರಿಗೆ ಏನಾದರೂ ಅವರು ಖಾಸ್ ಬಾತ್ ಹೇಳಿದ್ದಾರ ಅನ್ನೋದು ಪ್ರಶ್ನೆ ಆಗುತ್ತೆ. ಮಾತಾಡ್ಸೋಣ ನಮ್ಮ ವೀರೇಂದ್ರ ಅವ್ರನ್ನ. ವೀರೇಂದ್ರ, ಮುಖ್ಯವಾದ ಪ್ರಶ್ನೆ ಇರೋದೇನು ಅಂತಂದರೆ, ಇರುವ ಸ್ಥಾನಮಾನಗಳು ಎಷ್ಟಿದೆ ಅದನ್ನು ನಾವು ಲೆಕ್ಕ ಹಾಕಬೇಕು. 34 ಟೋಟಲ್ಲು. ಈಗ ಮುಖ್ಯಮಂತ್ರಿಗಳನ್ನು ಸೇರಿಸಿ 14, ಇನ್ನು 20 ಜನ ಕ್ಯಾಬಿನೆಟಿಗೆ ಬರಬೇಕು. ಅದರಲ್ಲಿ ಇದೇನು ಇದು ಲಿಸ್ಟು ನಮ್ಮ ಗೋವಿಂದಣ್ಣ ಕೊಟ್ಟಿರೋದು? ಲಿಂಗಾಯತ, ಅಲ್ಪಸಂಖ್ಯಾತರು, ಒಕ್ಕಲಿಗರು, ಯಾರಿಗೆ ಹೆಂಗೆ ಪ್ರಾಶಸ್ತ್ಯ ಕೊಡೋದು? ಗೋವಿಂದಣ್ಣವ್ರು ಏನಾದರೂ ಹಿಂಟ್ ಕೊಟ್ಟಿದ್ದಾರಾ? ಅವ್ರಿಗೂ ಹಿಂಟ್ ಕೊಟ್ಟು ಹಿಂಗೆ ಹೇಳಿದ್ದೀನಿ ಅಂತ ನಿಮಗೇನಾದರೂ ಹೇಳಿದ್ದಾರೆ ಹೆಂಗೆ? ಅಲ್ಲ, ಹಿಂಟ್ ಕೊಟ್ಟಿದ್ದಾರೆ, ಆದರೆ ಹಿಂಟ್ ಕೊಟ್ಟಿರೋದು ಕೂಡ ಈ ಹಿಂಟ್ನ ಹೈಲೈಟ್ಸ್ ಅಷ್ಟೇ. ಇದು ನೀವೇನು ಹೇಳಿದ್ರಲ್ಲ ಪಾಟೀಲ್ರೆ, ಅದು ಬರೀ ಹೈಲೈಟ್ಸು. ಅದು ನೀವೇನಾದರೂ ಪುಟಕ್ಕೂ ಹೋದರೆ ಇದು ಮುಗಿಯದ ಅಧ್ಯಾಯ. ಅಷ್ಟೊಂದು ಹೆಸರುಗಳು, ಒಬ್ರ ಇಬ್ರ. ನೀವು ಈಗ ನೀವು ಹೇಳಿದ್ರಲ್ಲ ಒಕ್ಕಲಿಗರ ಸಮುದಾಯದಲ್ಲಿ ಒಂದು 5-6 ಹೆಸರು ಹೇಳಿದ್ರಿ, 20 ಹೆಸರಿದೆ. ಯಾರು ಬರೀ MLAಗಳನ್ನ ಹೇಳ್ತಿರೋದು. ಇನ್ನು ಕೌನ್ಸಿಲಿಗೆ ತಗೊಂಡ್ರೆ ಅಲ್ಲೊಂದು 7-8 ಜನ ಇದ್ದಾರೆ. ನಾ ಹೇಳ್ತಿರೋದು ಒಂದೇ ಕಮ್ಯುನಿಟಿ ಹೇಳ್ತಾ ಇರೋದು, ಅಲ್ಲೇ 28 ಆಗೋಗ್ಬಿಡ್ತಲ್ಲ ನಿಮಗೆ. ಇರೋದು ಎಷ್ಟಂದ್ರೆ 20ರಲ್ಲಿ 18. ಒಂದು ಸಮುದಾಯದವರು ಅಷ್ಟು ಜನ ಇದ್ದಾರೆ. ಇನ್ನು ಲೆಕ್ಕ ಹಾಕಿ, ಅಲ್ಪಸಂಖ್ಯಾತರು, ಲಿಂಗಾಯತರು, SC ST ಹಿಂಗೆಲ್ಲ ಹೇಳ್ತಾ ಹೋದ್ರೆ, ಈಗ ಅದೇ ಹೇಳದ್ನಲ್ಲ, ಗೋವಿಂದಣ್ಣವ್ರು ಕೊಟ್ಟಿರೋದು ಬರೀ ಹಿಂಟಿನ ಹೈಲೈಟ್. ಅದನ್ನೇ ನೋಡ್ತಾ ಹೋದ್ರು ಇಷ್ಟು ದೊಡ್ಡ ಪಟ್ಟಿ ಇದೆ. ಇದು ಹೆಂಗೆ? ಇದು ಒಂದು ಕತೆ ಆಯ್ತಾ. ಈಗ ಅಸಲಿ ವಿಷಯ ಏನಪ್ಪ ಅಂದ್ರೆ, ಗೋವಿಂದಣ್ಣರು ಹೇಳಿದ್ದು ಆ ಕತೆ ಅಲ್ವೇ ಅಲ್ಲ. ಅವ್ರು ಆ ವಿಷಯಕ್ಕೆ ಬರಲೇ ಇಲ್ಲ. ಅಯ್ಯೋ ಅದಿನ್ನೂ ಭಾಳ ಮುಂದೆ ಇದೆ ಬಿಡಿ ಅಂದರು. ಮತ್ತು ಏನು ನೀವು ಹೇಳ್ತಿರೋದು ಕೇಳಿದೆ. ಅವ್ರು ಹೇಳಿದ್ರೆ ಇನ್ನೂ ಹಳೆ ಕತೆನೇ ಮುಗ್ದಿಲ್ಲ. ಈ ಹುಟ್ಟಿರೋ ಕೂಸಿಗೆ ಒಂದು ಕುಲಾವಿ ಹೊಲಿಸಿದಾರಲ್ಲ, ಅದೇ ಸರಿ ಇಲ್ಲ ಅಂತಲೇ ತೆಗೆದಿಟ್ಬಿಟ್ಟಿದ್ದಾರೆ ಅಂತ. ಏನು ಖಾತೆ ಈಗ ಕೆಲವರೆಲ್ಲ ಮುನ್ಸ್ಕೊಂಡಿದ್ರಲ್ಲ ಪಾಟೀಲ್ರೆ, ನೀವು ಮಾತಾಡಿದ್ವಲ್ಲ, ಮುನಿದಪ್ಪನವರು ಹಲವರು, ಒಬ್ಬರ ಇಬ್ಬರ 2-3 ಜನ ಮುನ್ಸ್ಕೊಂಡಿದ್ರು ಆಯ್ತಾ. ಸೊ ಅವರೆಲ್ಲ ಈಗ ಇವ್ರು ಬೆಳಬೆಳಗ್ಗೆ ಹೋಗಿದ್ರು CM ಮನೆಗೆ ಹೋಗಿ ಎಲ್ಲ ಮಾತಾಡ್ಸ್ಕೊಂಡ್ ಬಂದಿದ್ದಾರೆ. ಸೊ ಅಲ್ಲಿ ನಮ್ಮ ಗೋವಿಂದಣ್ಣರು ಹೋಗ್ಬಿಟ್ಟಿದ್ದಾರೆ. ಅವ್ರ ಕಿವಿಗೆ ಬಿದ್ದಿದ್ದೇನಪ್ಪ ಅಂದರೆ, ಈ ಸತಿ 2ರಲ್ಲಿ ತೀರ್ಮಾನ ಮಾಡಿ. ನೀವು ನಾನು ಕೇಳಿದ್ದೀನಿಲ್ಲ, ಆ ಖಾತೆ ಕೊಡಿ, ಸೋಷಿಯಲ್ ವೆಲ್ಫೇರ್ ಕೊಡ್ತೀರಾ ಕೊಡಿ, ತಗೋತೀನಿ. ಇಲ್ವಾ, ಯಾವುದಾದ್ರು ಒಳ್ಳೆ ಖಾತೆ ನನಗೆ ಕೊಡಿ. ಅದು ಇಲ್ವಾ, ನನ್ನ DCM ಮಾಡಿ.
ಅದು ಇಲ್ವಾ, ಬೇಡವೇ ಬೇಡ ನನಗೆ ರಾಜೀನಾಮೆ ಕೊಟ್ಬಿಡ್ತೀನಿ, ನನ್ನ ಮಗಳನ್ನ ಮಾಡಿಬಿಡಿ ಅನ್ನೋ ಹಂತಕ್ಕೂ ಹೋಗ್ಬಿಟ್ಟಿದಾರಂತೆ. ಮಗಳನ್ನೇ ಮಿನಿಸ್ಟರ್ ಮಾಡಿ ಯಾವುದೋ ಒಂದು ಖಾತೆ ಕೊಡೋದಿದ್ರೆ, ನಾನು ಸೀನಿಯರು 7 ಸತಿ MP ಆದವನು, ಈಗ MLA ಆಗಿ ಮಿನಿಸ್ಟರ್ ಆಗಿಬಿಟ್ಟು ರಾಜ್ಯಕ್ಕೆ ಬಂದರೆ ನನಗೆ ಯಾವುದೋ ಒಂದು ಖಾತೆ ಕೊಟ್ಬಿಟ್ರೆ ಸರಿ ಇಲ್ಲದೆ ಇರೋ ಖಾತೆ, ಅವರೇ ಹೇಳಿರೋ ಮಾತಿದು, ನಾವಲ್ಲ, ಅವ್ರ ಬಾಯಲ್ಲೇ ಬಂದಿದ್ದು. ನನಗೆ ಕೊಟ್ಟಿರೋ ಖಾತೆ ಸರಿ ಇಲ್ಲ ಅಂತ ಹೇಳಿದವ್ರು ನಾವು ಪಾಟೀಲ್ರೆ, ಅವರೇ ಹೇಳಿತಾನೆ. ಅಲ್ಲ, ಇನ್ನೊಂದು ವಿಚಾರ ನಾವು ಇದೇ ಒಳನೋಟದಲ್ಲಿ ಮಾತಾಡಿದ್ವಿ, ಬಹುಶಃ ನಿಮಗೆ ನೆನಪಿರ್ಬೋದು ಅನ್ಸುತ್ತೆ. ಮುನಿಯಪ್ಪ ಅವ್ರ ಮುನಿಸು ಯಾವ ಕಾರಣಕ್ಕೆ, ಆಮೇಲೆ ಈಗ ಮುನಿಯಪ್ಪ ಅವ್ರನ್ನ ಏನಕ್ಕೆ ಕ್ಯಾಬಿನೆಟ್ ನಲ್ಲಿ ತಗೊಂಡ್ರು, ಮಗಳ ಬಗ್ಗೆ ಲಾಬಿ ಮಾಡ್ತಾ ಇದ್ರು, ಅವರೇ ಮಂತ್ರಿ ಆದ್ರು ಅನ್ನುವಂತ ವಿಚಾರದ ಬಗ್ಗೆ ನಾವು ಮಾತಾಡುವಾಗ ಹೈಕಮಾಂಡ್ ಇವ್ರಿಗೇನೋ ಹೇಳಿದ್ರಂತೆ, ಆಯ್ತು ಮುನಿಯಪ್ಪ ಅವರೇ, ನಿಮ್ಮ ಮಗಳನ್ನ ನಾವು ಮಂತ್ರಿ ಮಾಡ್ತೀವಿ, ಮಾಡಿದ್ರೆ ಎಂಥದ್ದು ಒಂದು ಖಾತೆ ಕೊಡ್ತೀವಿ, ಆ ಖಾತೆ ಈ ಖಾತೆ ಅನ್ನೋಂಗಿಲ್ಲ, ನೀವು ಕರೆಕ್ಟ್, ನೀವು ಆಗೋದಾದ್ರೆ ನಿಮ್ಗೊಂದು ಒಳ್ಳೆ ಪೋರ್ಟ್ಫೋಲಿಯೋನ ಕೊಡ್ತೀವಿ. ಓ, ಇದು ಮ್ಯಾಟ್ರ್ ಹಿಂಗಾದ್ರೆ ಹಂಗಿದ್ರೆ ನಾನೇ ಆಗ್ಬಿಡ್ತೀನಿ, ನನ್ನ ಮಗಳನ್ನ ಮಂತ್ರಿ ಮಾಡಿ ಯಾವುದೋ ಒಂದು ಖಾತೆ ಕೊಡೋದಕ್ಕಿಂತ ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಸಿಗಲಿ, ನಾನೇ ಮಂತ್ರಿ ಆಗ್ಬಿಡ್ತಿದ್ದೊಂದು ಸರಿ ಅನ್ನೋ ಲೆಕ್ಕಕ್ಕೆ ಬಂದ್ರಂತೆ ಮುನಿಯಪ್ಪ ಅವರು. ಹೌದು, ಅದಕ್ಕೋಸ್ಕರ ಮಿನಿಸ್ಟರ್ ಆದ್ರೆ ಅವರು. ಈಗ ಮಗಳೇ ಆಗಬೇಕಾಗಿತ್ತು ಅಲ್ಲಿ ಅವರು. ಆ್ಯಕ್ಚುಲಿ ಲಾಸ್ಟ್ 1 ವರ್ಷದಿಂದ ಪಾಟೀಲ್ರೆ ಅವರು, ಈಗ ನಮ್ಮ ಗೋವಿಂದ ಅಣ್ಣರು ಆ ಕಡೆ ಹೋಗಿ ಬಂದಾಗೆಲ್ಲ ಒಂದೊಂದು ಮಾತು ಹೇಳ್ತಿದ್ರು ಅವರಿಗೂ, ಇಲ್ಲ ಈ ಸತಿ ನನಗೆ ಬೇಡ, ನನ್ನ ಮಗಳು ಮಿನಿಸ್ಟರ್ ಆಗ್ಬಿಡ್ಲಿ, ನಾವಿನೇನು ರಾಜಕೀಯ ಸಂಧ್ಯಾ ಕಾಲದಲ್ಲಿ ಇದೀವಿ ಅಂತ ಎಲ್ಲ ಹೇಳ್ತಿದ್ರಂತೆ. ಹಂಗೆ ಹೇಳಿದಾರಂತ? ಹಂಗೆ ಅಂದ್ರೆ ಇದೇನು ಸೀಕ್ರೆಟ್ ಅಲ್ಲ, ಓಪನ್ ಸೀಕ್ರೆಟ್ ಇದು ಪಾಟೀಲ್. ಅಲ್ಲಿ ನಾ ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಟಿಲ್ ನೌ ಇವತ್ತಿನ ಒಳನೋಟದ 4:37 ಇದು. ಹೌದು, ಹೇಳಿ. ಈಗಲೂ ಕೂಡ ಅವರು ಖಾತೆಯ ಬಗ್ಗೆ ಅಲ್ಲಿ ಮಾತಾಡ್ಕಂಗ್ ಕೂತಿದ್ದಾರೆ. ಸಮಾಧಾನ ಇಲ್ಲಪ್ಪ ಸಿಕ್ಕಿರೋ ಖಾತೆ ಅಂತ. ಆದಿವು ರಾಜಕೀಯ ಸಂಧ್ಯಾ ಕಾಲದ ಬಗ್ಗೆ ಮಾತಾಡ್ತಿದಾರಲ್ಲ ಅಂತ. ಅಲ್ಲ, ಈಗ ಇವತ್ತು ಅದು ಮಾತಾಡಿದ್ದಾರೆ. ಯಾಕೆ ಕೇಳಿ, ಈಗ ನನಗೆ ಈ ಖಾತೆ ಕೊಟ್ಟು ಕೂರ್ಸೋದಿದ್ರೆ ಸರಿ, ಖಾತೆ ಒಳ್ಳೆ ಖಾತೆ ಸಿಗ್ಬೇಕು ಅಂತ ನಾನು ಮಿನಿಸ್ಟರ್ ಆಗಿದ್ದು, ನನಗೆ ಸಿಗೋದಿಲ್ಲ ಅಂದಮೇಲೆ ಇರ್ಲಿ ಬಿಡು, ಮಗಳೇ ಮಿನಿಸ್ಟರ್ ಆಗಿದ್ ಬಿಡ್ಲಿ, ಇದೇ ಖಾತೆ ಅನ್ನೋದೇ ಗ್ಯಾರಂಟಿ ಆಗೋಗ್ಬಿಟ್ರೆ ಹಂಗೆ ಆ ರೂಟಲ್ಲಿ ಹೋಗಿದ್ದಾರೆ ಅವರು. ಹಿಂಗಾಗಿ ಪಾಟೀಲ್ರೆ, ಈಗ ಕ್ವೀನ್ಸ್ ರೋಡಿನ ಮೂಲಗಳ ಮಾಹಿತಿ ಹೇಳತ್ತಿರೋದು ಏನಪ್ಪಾ ಅಂದ್ರೆ, ಇದೇನು 2-3 ದಿನದಲ್ಲಿ ಹೋಗ್ತಾರಲ್ಲ, ಅವಾಗ ಸಂಪುಟ ವಿಸ್ತರಣೆ ಅನ್ನೋದು ಒಂದು ಸವಾಲಾದ್ರೆ, ಈಗಾಗಲೇ ಖಾತೆ ಬಗ್ಗೆ ಆಯ್ತು, ನೆಕ್ಸ್ಟ್ ವಿಸ್ತರಣೆ ಆದಾಗ ನೋಡೋಣ ಮಾಡೋಣ ಅಂತ ಹೇಳಿದ್ರಲ್ಲ. ಈಗ ಕೆಲವರೆಲ್ಲ ನಮಗೆ ಬೆಂಗಳೂರು ಕೊಟ್ಟಿದ್ದಾರೆ, ಬೆಂಗಳೂರೇ ಇಲ್ಲ, ಕಾರಲ್ಲಿ ಇಂಜಿನ್ನೇ ಇಲ್ಲ ಅಂತ ಕೂತ್ಕೊಂಡಿದ್ರಲ್ಲ, ಅವ್ರದ್ದೆಲ್ಲ ಇತ್ತಲ್ಲ. ಸೊ ಅದಕ್ಕಿಂತ ಮುಖ್ಯವಾಗಿ ಕೆಲವ್ರಿಗೆ ಮಾತು ಕೊಟ್ಟಿದ್ರಲ್ಲ, ನೀವು ಬೆಂಗಳೂರು ಕೊಡ್ತೀವಿ ಅಂತೇಳಿ, ಬೆಂಗಳೂರು ಕೊಟ್ಟವ್ರಿಗೆ ಬೆಂಗಳೂರೇ ಕೊಡ್ಲಿಲ್ಲ, ನೀರು ಕುಡಿಸ್ಬಿಟ್ರು ಅನ್ನೋದು ಒಂದು ಇದೆಯಲ್ಲ ಮಾತು ಕ್ವೀನ್ಸ್ ರೋಡಿನ ಮೂಲಗಳಲ್ಲಿ. ಸೊ ಅವೆಲ್ಲವೂ ಕೂಡ ಈಗ ಇತ್ಯರ್ಥ ಆಗ್ಬೇಕು, ಅದು ಮೊದಲು ಇತ್ಯರ್ಥ ಆಗ್ಬೇಕು, ಅದು ಇತ್ಯರ್ಥ ಆದ್ಮೇಲೆ ವಿಸ್ತರಣೆ ಆಗ್ಬೇಕು ಅನ್ನೋ ವಿಚಾರನೂ ಕೂಡ ಚರ್ಚೆ ಆಗ್ತಾ ಇದೆ ಅನ್ನೋದು ಅದೇ ಮೂಲಗಳು ಹೇಳ್ತಿರೋ ಮಾಹಿತಿ. ಈಗ ಇನ್ನು ಆ ವಿಚಾರ ಜೀವಂತವಾಗಿ ಇದೆಯಾ ವೀರೇಂದ್ರ? ಈಗ ಯಾರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೊಡಬೇಕಾಗಿತ್ತು ಅಂತವ್ರಿಗೆ ನೀರು ಕುಡಿಸ್ಬಿಟ್ರು ಅನ್ನೋಂಥ ವಿಚಾರ, ಅಂದ್ರೆ ಅವರು ಇನ್ನೂ ಖಾತೆ ಬಗ್ಗೆ ಅಸಮಾಧಾನ ಹೊಂದಿದ್ದಾರೆ. ಯಾಕಂದ್ರೆ ನಮ್ಮ ಜೊತೆಗೆ ಸಿಕ್ಕಿದ್ರು, ಅವರು ಮಾತಾಡಿದ್ವಿ, ನನಗೆ ಆತರ ಏನು ಸಮಸ್ಯೆ ಇಲ್ಲ, ನಾನು ಖಾತೆನೂ ಕೇಳಿಲ್ಲ, ಈ ಕೊಟ್ಟಿದ್ದಾರಲ್ಲ ಇದನ್ನ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ರು ನನ್ನ ಹತ್ರ. ಈಗ ನಿನ್ನೆ ಕೂಡ ನಾವು ಒಳನೋಟದಲ್ಲಿ ಒಂದು ಚರ್ಚೆ ಮಾಡ್ತಾ ಇದ್ವಿ. ಅಂದ್ರೆ ಕೆಲವು ರಾಜಕಾರಣದಲ್ಲಿ ಹೇಗಿರುತ್ತೆ ಲೆಕ್ಕಾಚಾರ ಅಂದ್ರೆ, ಅಂಕಗಣಿತ ರೇಖಾಗಣಿತ ಆಗುತ್ತೆ, ರೇಖಾಗಣಿತ ಬೀಜಗಣಿತ ಆಗುತ್ತೆ ಅಂತ. ಅಂದ್ರೆ ಯಾವ ರೀತಿ ಬದಲಾಗ್ತಾ ಇರುತ್ತೆ ಅನ್ನೋದು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ನೀವು ಕೇಳಿದ ಪ್ರಶ್ನೆಗೆ ತುಂಬಾ ಕನೆಕ್ಟ್ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ ಪಾಟೀಲ್ರೆ. ಈಗ ನಾವು ಈಗ ಅದರಲ್ಲಿ ಮತ್ತೊಂದು ಹೇಳಿದ್ವಿ, ಕೆಲವು ಪ್ರಭಾವಿಗಳು ಸೂತ್ರಗಳೇ ಇಲ್ಲದ ಬೀಜಗಣಿತನ ಹಂಗೆ ಆಗಿದೆ, ಈಗ ಫಾರ್ಮುಲಾಗಳೇ ಇಲ್ಲದೆ ಇಲ್ದಂಗೆ ಆಗ್ಬಿಟ್ಟಿದೆ ಇದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಯಾಕಂದ್ರೆ ಕೆಲವು ಈ ಖಾತೆ ಅದರ ಹಿನ್ನೆಲೆಯಲ್ಲಿ ಅವ್ರಿಗೆ ಆ ಖಾತೆ ಸಿಗ್ಬೇಕು, ಇವ್ರಿಗೆ ಸಿಗ್ಬಾರ್ದು ಅನ್ನೋದ್ರ ಹಿಂದೆಯೂ ಕೆಲವು ಪ್ರಭಾವಿಗಳಿರ್ತಾರೆ. ಆ ಪ್ರಭಾವಿಗಳಿದಾರಲ್ಲ, ಅವ್ರ ಆಟ ನಡೀತಾ ಇರುತ್ತೆ. ಆದ್ರೆ ಯಾರಿಗೆ ಇಲ್ಲ ನನಗೆ ಆ ಖಾತೆ ಸಿಗ್ಬೇಕಿತ್ತು ಅಂತ ಇರುತ್ತಲ್ಲ, ಕೊಟ್ಟಿರೋ ಮಾತಿದ್ಯಪ್ಪ ಅದ್ರಂಗೆ ನಡ್ಕೋಬೇಕಿತ್ತು ಅಂತ ಇರುತ್ತಲ್ಲ. ಇನ್ ಕೆಲವರಿಗೆ ಹೌದಪ್ಪ, ನನ್ನ ಮಗಳನ್ನ ನಾನು ಮಿನಿಸ್ಟರ್ ಮಾಡ್ಬಿಡ್ತಿದ್ದೆ, ನನಗೆ ದೊಡ್ಡ ಖಾತೆ ಕೊಟ್ಟಿದ್ದಕ್ಕೆ ಕೊಡ್ತೀನಿ ಅಂತ ಹೇಳಿದ ತಾನೇ ನಾವು ಮಿನಿಸ್ಟರ್ ಆಗಿದ್ದು ಅನ್ನೋದು ಇರುತ್ತಲ್ಲ, ಅವ್ರ ಲೆಕ್ಕದಲ್ಲಿ ಇನ್ನೂ ಜೀವಂತವಾಗಿದೆ. ವಿಸ್ತರಣೆ ಟೈಮಲ್ಲಿ ನಮಗೆ ಮಾತು ಕೊಟ್ಟಿದ್ದಾರೆ, ಏನೋ ಒಂದು ಆಗುತ್ತೆ ಅಂತ ಅವ್ರು ಕಾಯ್ತಾ ಇದ್ದಾರೆ. ಈಗ ನಮಗೆ ನಿಮಗೆ ಕೆಲವರಿಗೆಲ್ಲ, ಈಗ ಬೇರೆ ಉಳಿದವರಿಗೆಲ್ಲ ಅಯ್ಯೋ ವಿಸ್ತರಣೆ ಆದ್ರೂ ಸಾಕು ಅನ್ನೋ ತರ ಯೋಚನೆ ಮಾಡ್ತಿರ್ತಾರೆ ಕೆಲವರೆಲ್ಲ, ಅಯ್ಯೋ ವಿಸ್ತರಣೆ ಆಗುತ್ತೆ ಇಲ್ವೋ ಅಂತ. ಇನ್ನೊಂದು ಶಾರ್ಟ್, ಈ ನಾನು ನೆಕ್ಸ್ಟ್ ಸ್ಟೋರಿಗೆ ಹೋಗ್ತೀನಿ. ಈಗ ಅದ್ರೊಳಗಡೆ ಒಂದು ನಿಮಿಷ ತಗೋತೀನಿ ನಾನು ವೀರೇಂದ್ರ. ನಿಮ್ದು ಬೆಳಗಾವಿ ರಾಜಕಾರಣದ ಬಗ್ಗೆ ಸ್ವಲ್ಪ ಮಾತಾಡಿ. ಯಾಕಂದ್ರೆ ಬೆಳಗಾವಿಯಲ್ಲಿ ಸಿಕ್ಕಾಪಟ್ಟೆ ಲಾಭಿ ಇದೆಯಲ್ಲ, ಯಾರಿಗೆ ಸ್ಥಾನಮಾನ ಕೊಡಬೇಕು ಅಂತ ಅವ್ರದ್ದೇನು ಲೆಕ್ಕಾಚಾರ? ಗೋವಿಂದಣ್ಣ ಅದ್ರ ಬಗ್ಗೆ ಏನಾದ್ರು ಹೇಳಿದ್ರೆ ಹೇಳಿ. ಎಲ್ಲ ಹೋಗಿದ್ರು ಅಲ್ಲಿಗೆ, ಬೆಳಗಾವಿಯಿಂದ ಕುಂದ ಬೇರೆ ತಂದು ಕೊಟ್ಟಿದ್ದಾರೆ ಪಾಟೀಲ್ರೆ. ಹೋಗಿದ್ರು ಅವ್ರಲ್ಲಿ ಬೆಳಗಾವಿ ಕಡೆ, ಅವ್ರು ತಪ್ಪದೆ ಅಲ್ಲಿಗೆ ಹೋದಾಗೆಲ್ಲ ತಂದೆ ತರ್ತಾರೆ. ಈಗ ಅಲ್ಲಿ ಮಾಹಿತಿ ಏನಂದ್ರೆ, ಅಲ್ಲೊಂದು ಟ್ವಿಸ್ಟ್ ಇದೆ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಯಾರು ಈ ಹಿಂದೆ ಬೆಳಗಾವಿ ರಾಜಕಾರಣದಲ್ಲಿ ಪೈಪೋಟಿಯಲ್ಲಿ ಇದ್ರು ಅಂತ ಇತ್ತಲ್ಲ, ಈಗ ಉದಾಹರಣೆಗೆ ಅಲ್ಲಿ ನೀವು ನೋಡ್ತಾ ಇರ್ತೀರಿ, ಯಾರು ಸತೀಶ್ ಜಾರಕಿಹೊಳಿ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದಾರೆ, ಇವರೆಲ್ಲ ಅಲ್ಲಿ ಅಂದ್ರೆ ಮೈನ್ ಸ್ಟ್ರೀಮ್ ಪಾಲಿಟಿಕ್ಸ್ ಅಲ್ಲಿ ಇರೋಂಥವ್ರು. ಹೌದಾ? ಹಿಂದೆ ಎಲ್ಲ ಏನಿತ್ತು, ಅವರ ನಡುವೆ ಶೀತಲ ಸಮರ ಇದೆ ಅನ್ನೋದಿತ್ತು. ಈ ಸತಿ ನಿಮಗೆ ಬಹಳ ಆಶ್ಚರ್ಯ ಆಗ್ಬೋದು, ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ಯಾಬಿನೆಟ್ಗೆ ಬರಬೇಕು ಅನ್ನೋ ಸ್ಟೇಟ್ಮೆಂಟ್ ಬಹಿರಂಗವಾಗಿಯೇ ಬಂತು ಅಂತ. ಇದು ಓಪನ್ ಸ್ಟೇಟ್ಮೆಂಟ್ ಆಯ್ತು. ನೀವು ಅಲ್ಲಿ ಯೋಚನೆ ಮಾಡಿ. ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು
ಸಹಜವಾಗಿ ಬೆಳಗಾವಿ ಮೇಲೆ ಹಿಡಿತ ಇಟ್ಕೋಬೇಕು ಅಂತ ಯಾವಾಗಲೂ ಪ್ರಯತ್ನದಲ್ಲಿ ಇದ್ದೇ ಇರ್ತಾರೆ. ಆದ್ರೆ ಪಾಲಿಟಿಕ್ಸ್ ಹೇಳೋದ್ವಲ್ಲ ನಾವು, ಹೇಗೆ ಗಣಿತ ಬದಲಾಗ್ತಾ ಇರುತ್ತೆ ಅಂತ ಅಲ್ಲೊಂದು ಗಣಿತ ಬದಲಾಗಿದೆ. ನೋಡೋಣ ಹಂಗಿರಿ ಏನಾಗುತ್ತೆ ಅಂತ. ಇದೊಂದು ರೀತಿ ಹೆಂಗೆ ನೀವು ಹೇಳ್ತಾ ಇರೋ ಲೆಕ್ಕಾಚಾರ ಅಲ್ಜೇಬ್ರಾ ವಿದೌಟ್ ಫಾರ್ಮುಲಾ, ಮ್ಯಾಥ್ಸ್ ವಿದೌಟ್ ಡಿಜಿಟ್ಸ್ ಅನ್ನೋ ತರ ಇದೆ. ಹಂಗೆ ರಾಜಕಾರಣ ಹಾಗೆ ಅಲ್ವಾ ಪಾಟೀಲ್ರೆ? ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ಸ್ಟೋರಿಗೆ ಹೋಗೋಣ. ಇನ್ನು ನೆಕ್ಸ್ಟ್ ಸ್ಟೋರಿ, ರಾಜಕೀಯದಲ್ಲೂ ಕೂಡ ಕೆಲವು ಲಾಟ್ರಿ ಇರುತ್ತೆ. ಅದರಲ್ಲೂ ಕೂಡ ಬಿಜೆಪಿಯಲ್ಲಿ ಈ ಲಾಟ್ರಿ ಯಾವತ್ತೂ ಕನಸಲ್ಲೂ ಇಂಥ ಲಾಟ್ರಿ ಹೊಡಿಬಹುದು ಅಂತ ಎಂದೂ ಭಾವಿಸಿದವರಿಗೆ ಹಲವು ಬಾರಿ ಇಂತಹ ಲಾಟ್ರಿ ಹೊಡೆದಿದೆ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಹಾಗಾದರೆ ಯಾರಿಗೆ ಈ ಬಾರಿ ಕಾಂಗ್ರೆಸ್ ಲಾಟ್ರಿ? ಈಗ ನಮ್ಮ ವೀರೇಂದ್ರ ಹೇಳ್ತಾ ಇದ್ರು ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ ಅಂತ ಹೇಳಿ. ಅದರ ವಿಚಾರ ಒಳನೋಟದಲ್ಲಿ ಏನಿದೆ ನೋಡಿ. ನೋಡಪ್ಪ, ಇದು ಯಾರಿಗ್ ಸಿಗುತ್ತೋ ಅವರಿಗೆ ನಿಜವಾಗ್ಲೂ ಲಾಟ್ರಿ ಹೊಡೆದಂಗೆ. ಆಗ ನಿಜವಾಗ್ಲೂ ಅಬ್ಬಬ್ಬಾ ಲಾಟ್ರಿ, ಕಂಜಾಜುಲೇಷನ್ ಬ್ರದರ್ ಅಂತ ಹೇಳ್ಬೋದು ಅಂತ ಯಾವುದೋ ಲಾಟ್ರಿ ಹೊಡೆಯೋ ವಿಷಯ ಮಾತಾಡ್ತಾ ಬಂದ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಏನಿವತ್ತು ಮತ್ತೆ ಲಾಟ್ರಿ ಕಂಜಾಜುಲೇಷನ್ ಅಂತಿದ್ದೀರಾ? ಮತ್ತೆ ಜಮೀರ್ ಕತೆನ ಕೇಳಿದ್ರೆ ಹೇ ಇಲ್ಲಪ್ಪ, ಈ ಕತೆಗೆ ಆ ಟ್ರೋಲ್ ಡೈಲಾಗ್ ಸರಿ ಇದೆ ಅಂತ ಹೇಳ್ದೆ ಅಷ್ಟೇ. ಜಮೀರ್ಗೂ ಈ ಸ್ಟೋರಿಗೂ ಏನ್ ಸಂಬಂಧನೂ ಇಲ್ಲ. ಇದು ನಿಜವಾಗಿಯೂ ಲಾಟ್ರಿ ಹೊಡೆಯೋ ಕತೆ. ಇನ್ನೊಂದು 10 ದಿನದಲ್ಲೇ ಲಾಟ್ರಿ ಹೊಡೆಯುತ್ತೆ ಅಂತ ಪೀಠಿಕೆ ಹಾಕಿದ್ರು ಗೋವಿಂದಣ್ಣ. ಯಾರಿಗೆ ಲಾಟ್ರಿ ಹೊಡೆಯೋದು, ಏನ್ ಕತೆ, ಯಾವ ವಿಷಯ ಮಾತಾಡ್ತಾ ಇದ್ದೀರಿ, ಸ್ವಲ್ಪ ಬಿಡಿಸಿ ಹೇಳಿ ಅಂದಾಗ ಬಾಯ್ ಬಿಟ್ರು ನೋಡಿ MLC ಕತೆ. ವಿಷಯ ಏನಪ್ಪಾ ಅಂದ್ರೆ, ಪರಿಷತ್ತಿನ ಮೂಲಗಳ ಪ್ರಕಾರ ಇದೇ 21ನೇ ತಾರೀಕು ಅಡಗೂರು H ವಿಶ್ವನಾಥ್, ಶಾಂತರಾಮ್ ಸಿದ್ದಿ, ಭಾರತ್ ಶೆಟ್ಟಿ, ತಳವಾರ್ ಸಾಬಣ್ಣ ಹಾಗೂ ರಮೇಶ್ ಬಾಬು ಅವರ MLC ಅವಧಿ ಮುಕ್ತಾಯ ಆಗ್ತಿದೆ. ಈ 5 ಸ್ಥಾನಗಳು ರಾಜ್ಯ ಸರ್ಕಾರದಿಂದ ನಾಮನಿರ್ದೇಶನಗೊಂಡ ಸ್ಥಾನಗಳಾಗಿರೋದ್ರಿಂದ ಈಗ ರಾಜ್ಯ ಸರ್ಕಾರವೇ ನಾಮನಿರ್ದೇಶನ ಮಾಡಬೇಕಿದೆ. ಇದಕ್ಕೆ ಆಕಾಂಕ್ಷಿಗಳ ದೊಡ್ಡ ಹಿಂಡಿನ ಪಟ್ಟಿಯು ಕ್ವೀನ್ಸ್ ರೋಡಿನ ಕಚೇರಿಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಈ 5 ಸ್ಥಾನಗಳಿಗೆ ಆಕಾಂಕ್ಷಿಗಳು ಯಾರು ಅಂದ್ರೆ, ಕೆಲವೇ ತಿಂಗಳ ಮಟ್ಟಿಗೆ MLC ಆಗಿದ್ದ ರಮೇಶ್ ಬಾಬು ಮತ್ತೆ ಆಯ್ಕೆ ಬಯಸಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ಅವರ ಮಾಧ್ಯಮ ಸಲಹೆಗಾರರಾಗಿದ್ದ KV ಪ್ರಭಾಕರ್, ದಿನೇಶ್ ಅಮೀನ್ಮಟ್ಟು ಅವರ ಹೆಸರು ಚಾಲ್ತಿಯಲ್ಲಿದೆ. ದಲಿತ ಸಮುದಾಯದಿಂದ H ಆಂಜನೇಯ, ಪರಿಶಿಷ್ಟ ಪಂಗಡದಿಂದ VS ಉಗ್ರಪ್ಪ, ರಾಜ್ಯ ಸರ್ಕಾರದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದ ಚಂದ್ರಮೌಳಿ ಅವರ ಹೆಸರು ಚರ್ಚೆಯಲ್ಲಿದೆ. ಜೊತೆಗೆ VR ಸುದರ್ಶನ್, BL ಶಂಕರ್ ಹಾಗೂ ರಮೇಶ್ ಕುಮಾರ್ ಸೇರಿದಂತೆ ಹಿರಿಯರ ಹೆಸರು ಚಾಲ್ತಿಯಲ್ಲಿದೆ. ಆದ್ರೆ ಇದು ನಾಮನಿರ್ದೇಶನ ಆಗಿರೋದ್ರಿಂದ ಸಮಾಜ ಸೇವೆ ಹೆಸರಲ್ಲಿ ಯಾರಾದ್ರೂ ಒಬ್ರು ರಾಜಕಾರಣಿಯನ್ನ ನಾಮನಿರ್ದೇಶನದ ಪಟ್ಟಿಯಲ್ಲಿ ಸೇರಿಸಬಹುದು. ಆದ್ರೆ ಉಳಿದಂತೆ ಸಿನಿಮಾ, ಕಲೆ, ಪತ್ರಿಕೋದ್ಯಮ, ಕಾನೂನು ಸೇವೆ ಹೀಗೆ ವಿಭಿನ್ನ ಕ್ಷೇತ್ರಗಳಿಂದ ಆಯ್ಕೆ ಮಾಡಬೇಕಾಗಿದ್ದು ಅನಿವಾರ್ಯ ಅಂತ ಪರಿಷತ್ ಮೂಲಗಳು ಹೇಳ್ತಿದ್ದು ನಮ್ಮ ಒಳನೋಟಕ್ಕೆ ಕಂಡಿದೆ. ನೋಡಿ, ಯಾರಿಗೆ ಅಬ್ಬಬ್ಬ ಲಾಟ್ರಿ ಅನ್ನುವಂತಹ ಪ್ರಶ್ನೆ ಇದೆ. ಯಾರಿಗೆ ಪರಿಷತ್ ನಾಮನಿರ್ದೇಶನದ ಲಾಟ್ರಿ ಹೊಡಿಬಹುದು? ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಹಲವು ಹಿರಿಯರಂತೂ ಇದ್ದಾರೆ. ಈಗಾಗಲೇ ಆ ವರದಿಯಲ್ಲಿಯೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. VR ಸುದರ್ಶನ್ ಅವರು ಇದ್ದಾರೆ, BL ಶಂಕರ್ ಅವರು ಇದ್ದಾರೆ, KV ಪ್ರಭಾಕರ್ ಅವರು ಇದ್ದಾರೆ, ದಿನೇಶ್ ಅಮೀನ್ಮಟ್ಟು ಅವರು ಇದ್ದಾರೆ, VS ಉಗ್ರಪ್ಪ ಅವರಿದ್ದಾರೆ, H ಆಂಜನೇಯ ಅವರಿದ್ದಾರೆ. ಇನ್ನು ಮರು ಆಯ್ಕೆ ಬಯಸಿದರು ಕೂಡ ರಮೇಶ್ ಬಾಬು ಅವರು. ಇವರು ಮರು ಆಯ್ಕೆಯನ್ನು ಬಯಸಿದ್ದಾರೆ. 5 ಸ್ಥಾನಗಳಿಗೆ 15ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ, ನಾಮಿನೇಟೆಡ್ ಮೆಂಬರ್ಸ್. ಸಮಾಜ ಸೇವೆ, ಕಲೆ, ಸಿನಿಮಾ, ಕ್ರೀಡೆ, ಸಾಹಿತ್ಯ ಈ ಕ್ಷೇತ್ರಗಳಿಂದ ಆಯ್ಕೆ ಮಾಡುವಂಥ ಕೆಲಸ ಆಗುತ್ತೆ. ಈ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರ ನಾಮನಿರ್ದೇಶನಕ್ಕೆ ಅವಕಾಶ ಇದೆ. ಯಾರಿಗೆ ಈ ಬಾರಿ ಪರಿಷತ್ ನಾಮನಿರ್ದೇಶನದ ಲಾಟ್ರಿ ಹೊಡಿಬಹುದು? ಇದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ನಾವು ಡೈರೆಕ್ಟಾಗಿ ವೀರೇಂದ್ರ ಅವ್ರನ್ನೇ ಕೇಳೋಣ. ಗುಸುಗುಸು ಗೋವಿಂದ ಅವರು ಹೆಚ್ಚು ಮಾಹಿತಿ ಅವರು ಕೊಟ್ಟಿರ್ತಾರೆ. ಹೀಗಾಗಿ ಏನು ಹೇಳುತ್ತೆ ಗುಸುಗುಸು ಗೋವಿಂದಣ್ಣ ಅವರ ಮೂಲ? ಈಗ ವೀರೇಂದ್ರ, ಚಿಂತಕರ ಚಾವಡಿಗೆ ಚಿಂತಕರನ್ನ ಕಳಿಸ್ಬೇಕು ಅನ್ನುವಂಥ ಮಾತಿದೆ. ಆ ಚಾವಡಿ ಸುಮ್ಮನೆ ಅಲ್ಲ, ಅದು ಚಿಂತಕರಿಂದ ಕೂಡಿದ ಚಾವಡಿ. ಅಲ್ಲಿ ಚಿಂತಕರ ಚಿಂತನೆಗಳು ಆಚೆ ಬಂದಾಗ, ಮಂಥನ ಆದಾಗ ರಾಜ್ಯಕ್ಕೇನೋ ಒಂದು ಒಳ್ಳೆಯದಾಗುತ್ತೆ ಅನ್ನುವಂಥ ಒಂದು ಆಶಯ ಅಂತಿರೋ, ನಿರೀಕ್ಷೆ ಅಂತಿರೋ, ಅಥವಾ ಆ ಒಂದು ಮೂಲ ಉದ್ದೇಶ ಅಂತಿರೋ. ಈಗ ಗೋವಿಂದಣ್ಣ ಏನು ನಾವು ಹೇಳಿದ್ವಲ್ಲ, BL ಶಂಕರು, ಸುದರ್ಶನ್ ಅವರು ಇತ್ಯಾದಿ ಹೆಸರುಗಳನ್ನು, ಇವ್ರನ್ನೆಲ್ಲ ನಾಮಿನೇಟ್ ಮಾಡೋದಕ್ಕೆ ನಿಜಕ್ಕೂ ಯಾರಿಗೆ ಆಸೆ ಇದೆ ಮತ್ತು ಇವರಲ್ಲಿ ಯಾರಿಗೆ ಲಾಟ್ರಿ ಹೊಡೆಯುತ್ತೆ? ಏನು ಹೇಳಿದ್ದಾರೆ ಗೋವಿಂದಣ್ಣ? ಪಾಟೀಲ್ರೆ, ನೀವು ಹೇಳ್ತಾ ಇದ್ದು ಭಾಳ ಕಿವಿಗೆ ಭಾಳ ಇಂಪಾಗಿತ್ತು. ಚಿಂತಕರ ಚಾವಡಿ, ಚಿಂತನ ಮಂಥನ,
ಚಿಂತಕರ ಚಿಂತನೆಯಿಂದ ಮಂಥನ ಎಲ್ಲ ಆಗಿ ಬರೋದು ಒಬ್ಬ ಎಷ್ಟು ಚೆನ್ನಾಗಿದೆ ಕೇಳಕ್ಕೆ. ಆದರೆ ವಾಸ್ತವ ಎಷ್ಟು ಕರ್ಣ ಕಠೋರವಾಗಿದೆ ಗೊತ್ತಾ ಪಾಟೀಲ್ರೆ? ಅಲ್ಲಿ ಯಾರ್ಯಾರು ಬಂದು ಕೂತಿದ್ದಾರೆ ಅಂತ ನೋಡ್ತಾ ಇದ್ದೀರಲ್ಲ ನೀವು. ಎಂತೆಂಥ ಚಿಂತಕರೆಲ್ಲ ಬಂದಿದ್ದಾರೆ ಅಲ್ಲಿ. ಅದು ಅಲ್ಲೇ ಚರ್ಚೆ ಆಗ್ತಾ ಇರುತ್ತೆ ಭಾಳ ಸತಿ. ಆ ಒಂದು ಮೇಲ್ಮನೆಯಲ್ಲೇ, ಅದಕ್ಕೆ ಮೇಲ್ಮನೆ ಅಂತ ಕರೆಯೋದು ಅದೇ ಕಾರಣಕ್ಕಾಗಿ. ಆಯ್ತಾ, ಇರಲಿ, ಆ ವಿಷಯ ಇರಲಿ. ಈಗ ನಾವು ಟಾಪಿಕ್ಗೆ ಬಂದ್ಬಿಡೋಣ ಡೈರೆಕ್ಟಾಗಿ. ನೀವು ಅದು ಪೀಟಿಗೆ ಹಾಕಿದ್ರಿಂದ ಹೇಳಿದೆ. ಪಲ್ರೆ ಗೋವಿಂದಣ್ಣರು ಪರಿಷತ್ ಕಡೆನೂ ಓಡಾಡ್ತಾ ಇರ್ತಾರೆ, ಯಾರು ಬರ್ಬೋದು ಅಂತಲಿ. ಯಾಕಂದರೆ ಇದು ನಿಜವಾದ ಲಾಟ್ರಿ. ಯಾಕೆ ಕೇಳಿ, ಎಲ್ಲೋ ಸಿನಿಮಾ ಮಾಡ್ಕೊಂಡಿರ್ತಾರೆ, ಪತ್ರಿಕೋದ್ಯಮದಲ್ಲಿ ಇರ್ತಾರೆ, ಇನ್ಯಾವುದೋ ಕಲೆ ಸಾಹಿತ್ಯ ಇಂಥ ಕಡೆ ಇರೋರ್ನೆಲ್ಲ ಇಲ್ಲಿ ಒಂದು ಸ್ಥಾನ ಕೊಟ್ಟು ಕರ್ಕೊಂಡು ಬರೋದು ಅಂಥೇಳಿ. ಯಾಕಂದರೆ ಹಿಂದೆ ಎಲ್ಲ ಅಂಥವರೆಲ್ಲ MLA ಎಲೆಕ್ಷನಿಗೆ ನಿಂತು ಪಾಪ ಹಲವರೆಲ್ಲ ಠೇವಣಿನೂ ಉಳಿಸ್ಕೊಳ್ಳಿಲ್ಲ. ಇದು ಇತಿಹಾಸ. ಎಂತೆಂಥ ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ನಿಂತಿದ್ರು ಚುನಾವಣೆಗೆ. ಕಡೆಗೆ ಅವ್ರಿಗೆ ಹೆಂಗಾದ್ರೂ ಒಂದು ಅವಕಾಶ ಮಾಡಿಕೊಡ್ಬೇಕಲ್ಲ, ಅಂಥವ್ರ ಚಿಂತನೆಯೂ ಇಲ್ಲಿ ಮಂಥನ ಆಗ್ಬೇಕಲ್ಲ ಅಂಥೇಳಿ ಇದೊಂದು ಅವಕಾಶ ಮಾಡಿರೋದು. ಈಗ ಅಲ್ಲಿ ನೋಡಿ, ಸಮಾಜ ಸೇವೆ ಅನ್ನೋ ಹೆಸರಲ್ಲಿ ಈಗ ನಾವು ಸುಮಾರು ರಾಜಕಾರಣಿಗಳದ್ದೆಲ್ಲ ನೋಡಿದ್ವಿ. ಆದರೆ ಒಬ್ಬರನ್ನ ಸಮಾಜ ಸೇವೆ ಅನ್ನೋ ಹೆಸರಲ್ಲಿ ತರ್ತಾರೆ ನೋಡಿ. ಅಲ್ಲಿಗೆ ಒಬ್ರಿಗೆ ಮಾತ್ರ ಅವಕಾಶ ಸಿಗೋದು ಸಮಾಜ ಸೇವೆ ಅಂತ ಹೇಳಿ. ಆದ್ರೆ ಎಷ್ಟು ದೊಡ್ಡ ಲಿಸ್ಟ್ ಇತ್ತು ನೀವು ನೋಡಿದ್ರಲ್ಲ ಪಾಟೀಲ್ರೆ, ಹೌದಲ್ಲ? ಅಷ್ಟು ದೊಡ್ಡ ಲಿಸ್ಟ್ ಇದೆ ಅಲ್ಲಿ. ಅಷ್ಟು ದೊಡ್ಡ ಲಿಸ್ಟ್ ಅಲ್ಲಿ ಒಬ್ರನ್ನ ಮಾತ್ರ ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯ ಸಮಾಜ ಸೇವೆ ಅಂತ ಹೇಳಿ. ಆಯ್ತು, ನನಗೆ ಇನ್ನೊಂದು ಕ್ಲಾರಿಟಿ. ಈಗ ನಾವೊಂದಿಷ್ಟು ಯಾವ್ಯಾವ ಇಲಾಖೆ ಅಡಿಯಲ್ಲಿ, ಐ ಮೀನ್ ಯಾವ್ಯಾವ ಕ್ಷೇತ್ರದಲ್ಲಿ ಇವರು ಸಾಧನೆ ಮಾಡಿದ್ದಾರೆ ಅನ್ನೋ ವಿಚಾರಗಳನ್ನ, ಮಾನದಂಡಗಳನ್ನ ಇಟ್ಕೊಂಡು ಇವ್ರನ್ನ ನಾಮಿನೇಟ್ ಮಾಡ್ತಾರೆ ಅಂತ ಹೇಳಿ. ಈಗ ನೀವೇನು ವರದಿಯಲ್ಲಿ ಒಂದಿಷ್ಟು ಹೆಸರುಗಳನ್ನ ಉಲ್ಲೇಖ ಮಾಡಿದ್ರೆ, ಜೊತೆಗೆ ನಾನು ಈಗ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ನಲ್ಲ, ಇಂತಿಂಥವ್ರಲ್ಲ ಆಕಾಂಕ್ಷಿಗಳಾಗಿದ್ದಾರೆ ಅಂತ. ಯಾವ್ಯಾವ ಕ್ಷೇತ್ರಗಳಲ್ಲಿ ಅಂತ ಏನಾದರೂ ಮಾಹಿತಿ ಲಭ್ಯ ಆಗಿದೆಯಾ? VR ಸುದರ್ಶನ್, BL ಶಂಕರ್, KV ಪ್ರಭಾಕರ್, ದಿನೇಶ್ ಅಮೀನ್ಮಟ್ಟು, VS ಉಗ್ರಪ್ಪ, H ಆಂಜನೇಯ, ಮರು ಆಯ್ಕೆ ಬಯಸಿರುವಂತಹ ರಮೇಶ್ ಬಾಬು ಅವರು, ಯಾವ್ಯಾವ ಕ್ಷೇತ್ರಗಳಂತ ಏನಾದ್ರು? ಅದೇ ಈಗ ನೀವು ನೋಡಿದ ಹಾಗೆ, ಈಗ KV ಪ್ರಭಾಕರ್, ದಿನೇಶ್ ಅಮೀನ್ಮಟ್ಟು ಎಲ್ಲ ಇದಾರಲ್ಲ, ಅವರು ಪತ್ರಿಕೋದ್ಯಮ ಅದ್ರ ಅಡಿಯಲ್ಲಿ ಬರ್ತಾರೆ. ಈಗ ಸಮಾಜ ಸೇವೆ ಅನ್ನೋ ಹೆಸರಲ್ಲಿ ಉಳಿದ ನೀವು ದೊಡ್ಡ ಪಟ್ಟಿ ಓದಿದ್ರಲ್ಲ, ಅಷ್ಟೂ ಜನ ನಿರೀಕ್ಷೆ ಇಟ್ಕೊಂಡಿರೋದು ಸಮಾಜ ಸೇವೆ ಅನ್ನೋ ಹೆಸರಲ್ಲಿ ಏನಾದ್ರು ಒಂದು ಚಾನ್ಸ್ ಸಿಕ್ಕಿದ್ರೆ ಅಂತ ಹೇಳಿ. ಆ ರೀತಿ. ಮತ್ತೆ ಕೆಲವ್ರದ್ದು ಏನಾಗಿರೋದು ಗೊತ್ತಾ, ಕೆಲವ್ರು ಎಲ್ಲೋ ಒಂದು ಬುಕ್ ಬರೆದು ಬಿಟ್ಟಿರ್ತಾರೆ. ಅಲ್ಲ, ಇದಕ್ಕೆ ಏನು ಮಾನದಂಡ? ಇವರೆಲ್ಲ ಸಮಾಜ ಸೇವೆ ಮಾಡ್ತಿದ್ದಾರೆ ಅಂತ ನಾಮಿನೇಟ್ ಮಾಡೋದಾ, ಅಥವಾ ನಾಮಿನೇಟ್ ಆದ್ಮೇಲೆ ಸಮಾಜ ಸೇವೆ ಮಾಡಕ್ ಹೋಗ್ತೀವಿ ನಾವು ಅಂತನಾ? ಈಗ ರಾಜಕಾರಣದ ಮೂಲ ಏನಪ್ಪಾ ಅಂದ್ರೆ, ಮೂಲ ಅವ್ರು ಆಕ್ಚುಲಿ ಸಮಾಜ ಸೇವಕರು ಅಂತಾನೆ ಬರೋದು, ಆಮೇಲೆ ರಾಜಕಾರಣ ಮಾಡೋದು. ಈಗ ಬರ್ಬೇಕಿದ್ರೆ ಸಮಾಜ ಸೇವೆ ಅಂತ ಹೇಳ್ಕೊಂಡೆ ಬರೋದು. ಇದು ಉಪೇಂದ್ರ ಅವ್ರು ಬಹಳ ಚೆನ್ನಾಗಿ ಹೇಳ್ತಾರೆ. ನೀವು ಅವರು ಇಂಟರ್ವ್ಯೂ ನೋಡಿದಿರಿ, ನೀವು ಮಾಡಿದಿರಿ, ನಿಮ್ಗೆ ಗೊತ್ತಿರುತ್ತೆ. ಇರ್ಲಿ, ಆ ಟಾಪಿಕ್ಗೆ ಹೋಗೋದು ಬೇಡ. ಈಗ ನೀವು ಕೇಳಿದ್ರಲ್ಲ, ಆ ಟಾಪಿಕ್ಗೆ ಮೇನ್ ಟಾಪಿಕಲ್ಲೇ ಹೋಗೋಣ. ರಾಜ್ಯಪಾಲರು ಕೆಲವು ಸತಿ ಏನು ಮಾಡ್ತಾರೆ ಗೊತ್ತಾ ಪಾಟೀಲ್ರೆ? ರಾಜಭವನದ ಮೂಲಗಳಿಂದ ನಮಗೆ ಮಾಹಿತಿ ಬರ್ತಾ ಇರ್ತಲ್ಲ, ಅವ್ರು ಲಿಸ್ಟ್ ತಗೊಂಡು ನೋಡ್ತಾರೆ. ನೋಡಿದಾಗ ಅವರಿಗೂ ಎಲ್ಲಾದ್ರೂ ಅನುಮಾನ ಬಂತಂದ್ರೆ ಕ್ವೇರಿ ಹಾಕ್ಬೋದು. ಅವರು ವಾಪಸ್ ಕೇಳ್ತಾರೆ, ಇವ್ರನ್ನ ಹೇಗೆ ನೀವು ಸಮಾಜ ಸೇವೆ ಅನ್ನೋ ಹೆಸರಲ್ಲಿ ಕಳಿಸಿದಿರಿ ಹೆಸರನ್ನ. ಹಂಗೆ ನಾನು ಕೇಳಿದ ಪ್ರಶ್ನೆ ಕರೆಕ್ಟ್ ಆಗಿದೆ. ಅದೇ ಅದೇ ಕಾರಣಕ್ಕಾಗಿ ನಾ ಟಾಪಿಕ್ ಬಿಟ್ಟು ಆಚೆ ಈಚೆ ಹೋಗ್ಲಿಲ್ಲ. ಯಾಕಂದ್ರೆ ನಮಗಲ್ಲಿ ಈಗ ರಾಜಭವನ ಅಲ್ಲ, ಈಗ ಲೋಕಭವನ ಆಗಿದೆ. ಅದು ಹೆಸರು ಬದಲಾಗಿದೆ. ಆ ರೋಡ್ ಹೆಸರಿನ ರಾಜಭವನ್ ರೋಡ್ ಅಂತಾನೆ ಇದೆ. ಅಲ್ಲೂ ಓಡಾಡ್ತಿರ್ತಾರೆ ನಮ್ಮ ಗೋವಿಂದಣ್ಣರು. ಅವರಿಗೆ ಈ ರೀತಿಯ ಹಲವು ಉದಾಹರಣೆಗಳನ್ನ ನೋಡಿದ್ದಾರೆ. ಸೊ ಈ ಸತಿ ಏನಾದ್ರು ಜಾಸ್ತಿ ಹೆಸರು ಹೋಗ್ಬಿಟ್ರೆ ಆ ಲೆಕ್ಕದಲ್ಲಿ ಅವರಲ್ಲಿ ಕಾಯ್ತಾ ಕೂತಿರ್ತಾರೆ. ಯಾವುದೇನಂತಲೇ ಈ ಬೂತ್ ಕನ್ನಡಿ ಇಟ್ಕೊಂಡು ನೋಡ್ತಾರೆ ಲಿಸ್ಟನ್ನು, ಆಮೇಲೆ ವಾಪಸ್ ಕಳಿಸ್ತಾರೆ. ಆದರೆ ಏನಾಗುತ್ತೆ ಗೊತ್ತಾ ಪಾಟೀಲ್ರೆ, ಬಹುತೇಕ ಸಂದರ್ಭಗಳಲ್ಲಿ ಇವರು ಒಂದಷ್ಟು ವಿವರಣೆಗಳನ್ನ ಕೊಟ್ಟು ಅಂದರೆ ಸಮಜಾಯಿಷಿ ಕೊಟ್ಟ ನಂತರ ಬಹುತೇಕ ಓಕೆ ಆಗ್ಬಿಡುತ್ತೆ, ಹೆಚ್ಚು ಆಗೋದಿಲ್ಲ. ಕೆಲವು ಕಳೆದ ಬಾರಿ ಏನಾಗಿದೆ ಗೊತ್ತಾ, ಕಳೆದ ಬಾರಿ ಈಗ 6 ತಿಂಗಳಲ್ಲೇ ಇದೇ ಸರ್ಕಾರದಲ್ಲಿ ಒಂದು ಲಿಸ್ಟನ್ನು ಸರ್ಕಾರ ಕಳಿಸಿ ರಾಜಭವನಕ್ಕೆ ಹೋದ ಮೇಲೆ ಸರ್ಕಾರವೇ ಇಲ್ಲ, ಹೋಲ್ಡ್ ಮಾಡಿ ರಿಲೀಸ್ ಮಾಡಬೇಡಿ ಅಂತ ಹೇಳ್ತು. ಯಾಕಂದರೆ ಹೈಕಮಾಂಡಿಂದ ಡೈರೆಕ್ಷನ್ ಬಂತು, ಇಲ್ಲ ಸ್ವಲ್ಪ ತಡೀರಿ, ಆ ಹೆಸರು ಬೇಡ, ಒಂದಷ್ಟು ಬದಲಾವಣೆ ಮಾಡ್ತೀವಿ ಅಂತ. ಆಮೇಲೆ ಬದಲಾವಣೆ ಆಯಿತು. ರಾಜಭವನಕ್ಕೆ ಹೋದ ನಂತರ ಬದಲಾವಣೆ ಆದಂಥ ಉದಾಹರಣೆಗಳಿದೆ. ಆದರೆ ಈ ಬಾರಿ ಈಗ ಈ ಪರಿಷತ್ತಿನ ಲಿಸ್ಟಲ್ಲಿ ನೋಡ್ತಾ ಹೋದರೆ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಅಂದರೆ ಇದರಲ್ಲಿ ಮತ್ತೊಂದಿದೆ ಪಾಟೀಲ್ರೆ, ಈಗ ನೀವು BJPಯಲ್ಲಿ ನೋಡಿರ್ತೀರಿ ಇದನ್ನ. ಈಗ ಯಾರ್ಯಾರು ರಿಟೈರ್ಡ್ ಆಗ್ತಿದ್ರಲ್ಲ, ಈ ಸ್ಥಾನ ಖಾಲಿ ಆಗ್ತಾ ಇದೆಯಲ್ಲ, ಅದರಲ್ಲಿ ಶಾಂತಾರಾಮ ಸಿದ್ದಿ ಅಂತ ಒಬ್ರು ರಿಟೈರ್ಡ್ ಆಗ್ತಾ ಇರೋದು, ಮತ್ತೊಬ್ರು ತಳವಾರ ಸಾಬಣ್ಣ ಅಂತ. ಅವ್ರು MLC ಆಗೋ ಮೊದಲು ನೀವೇನಾದ್ರು ಹೆಸರು ಕೇಳಿದ್ರ ಪಾಟೀಲ್ರೆ? ಅವ್ರ ಹೆಸರು ಕೇಳಿದ್ರ? ಶಾಂತಾರಾಮ ಸಿದ್ದಿ, ತಳವಾರ ಸಾಬಣ್ಣ. ನಾವು ಪೊಲಿಟಿಕಲ್ ರಿಪೋರ್ಟಿಂಗೇ ಮಾಡ್ತಾ ಇದ್ರು, ಫೀಲ್ಡಲ್ಲಿ ಇದ್ದಿದ್ರು ಕೂಡ ಆಗ ಇವ್ರ ಹೆಸರು ಬಂದಾಗ ನಮಗೆ ಹೊಸದಾಗಿತ್ತು. ಅಂದ್ರೆ BJP ಈ ರೀತಿಯ ಸರ್ಪ್ರೈಸಿಂಗ್ ನೇಮ್ಗಳನ್ನ ಕೊಡೋದ್ರಲ್ಲಿ ಬಹಳ ಹೆಸರುವಾಸಿ. ಅಚ್ಚರಿ ಆಯ್ಕೆ, ಅಚ್ಚರಿ ಆಯ್ಕೆಗಳಲ್ಲೇ ಅವರು ಕೆಲವು ಸತಿ ಸರ್ಪ್ರೈಸ್ ಕೊಡ್ತಾರೆ, ಕೆಲವು ಸತಿ ಶಾಕು ಕೊಡ್ತಾರೆ. ಸೊ ಈಗ ಕಾಂಗ್ರೆಸ್ ಸರ್ಕಾರದ ಸರದಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಒಂದು ಹೊಸ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಏನೇನೋ. ಆ ಪ್ರಯತ್ನದ ಭಾಗವಾಗಿ ಇಲ್ಲೂ ಏನಾದರೂ ಹೊಸ ರಕ್ತಕ್ಕೆ, ಹೊಸ ಮುಖಕ್ಕೆ ಅವಕಾಶ ಕೊಡುವಂಥದ್ದು ಏನಾದ್ರು ಪ್ರಯೋಗ ಮಾಡ್ತಾರ, ಅಲ್ಲೂ ಸರ್ಪ್ರೈಸ್ ಇರುತ್ತಾ? ಆ ಚರ್ಚೆಯು ವಿಧಾನಸೌಧದ ಕಾರಿಡಾರ್ ಅಲ್ಲಿ ನಡೀತಾ ಇದೆ ಪಾಟೀಲ್ರೆ. ಕ್ಯಾಪಲ್ಲಿ ನಮ್ಮ ಗುಸುಗುಸು ಗೋವಿಂದಣ್ಣವ್ರು ಏನಾದ್ರು ಲಾಬಿ ಮಾಡ್ತಾ ಇದ್ದಾರಾ?
ಅವರು ಒಂದು ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ, ಏನ್ ಗೊತ್ತಾ, ಯಾಕೆ ಯಾವ ಹೇಳಿದೆ ಕಾರಣಕ್ಕೂ ಅಂದ್ರೆ- ರಾಜಕಾರಣಕ್ಕೆ ಹೋಗಲ್ಲ ಅಂತ ಅವ್ರದ್ದು ಒನ್ ಲೈನ್ ಅಜೆಂಡಾ ಅದು ರೆಡಿ ಇದೆ, ಅದು ಯಾವಾಗ ಹೇಳ್ತಾರೆ. ಅವ್ರೇನಾದ್ರು ಈಗ ಲಾಬಿ ಮಾಡ್ಕೊಂಡು ಅಲ್ಲಿ ಒಳಗಡೆ ಹೋದ್ರೆ ನಮಗೆ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಂತಂದ್ರೆ ಅವ್ರು ಏನೇನು ಮಾತಾಡ್ಕತ್ತಿದ್ದಾರೆ ಏನು ಅನ್ನೋದು ಇನ್ನೂ ಈಸಿಯಾಗಿ ಗೊತ್ತಾಗುತ್ತೆ ಅಂತ. ಹಿಂಗಾಗಿ ಈ ಯಾವ್ದಾದ್ರು ಒಂದು ಕೋಟಾದಲ್ಲಿ ನಮ್ ಗೋವಿಂದಣ್ಣ ಅವರು ನೀವು ಹೇಳ್ತಾ ಇದ್ದು, ಯಾಕಂದ್ರೆ ಬೂತ್ ಗನ್ನಡಿ ಹಾಕಿ ನೋಡ್ತಾರೆ, ಕ್ವೈರಿ ಮಾಡ್ತಾರೆ ಅಂತ ಹೇಳ್ತಾ ಇದ್ರಲ್ಲ, ಇಂಡೈರೆಕ್ಟ್ ಆಗಿ ನೀವೇನಾದ್ರೂ ನಿಮ್ಮ ಪರಮ ಮಿತ್ರ ಗೋವಿಂದಣ್ಣ ಅವರು ಲಾಬಿ ಮಾಡ್ತಿದ್ದಾರೆ ಅಂತ ಹೇಳಕ್ ಬಂದ್ರೆ ಅಂತ ನಾನ್ ಅನ್ಕೊಂಡೆ. ಈಗ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ. ಇಂದ್ರನ ಗೆದ್ದ ನರೇಂದ್ರ ಅಂತ ಒಂದು ಫಿಲಮ್ ಇದೆ. ಅದರಲ್ಲಿ ಒಂದು ಸಿಂಹಾಸನ ಇರುತ್ತೆ, ಅಲ್ಲಿ ಚೇರ್ ಅನ್ಕೊಳ್ಳಿ, ಆ ಟೋಪಿ ಹಾಕೊಂಡು ಕೂತ್ಕೊಡ್ಲೆ, ಪೊಲೀಸ್ ಟೋಪಿ ಹಾಕೊಂಡು ಕೂತ್ಕೊಡ್ಲೆ ಅವನ ಏಕ ಪಾತ್ರಾಭಿನಯನೇ ಚೇಂಜ್ ಆಗ್ಬಿಡುತ್ತೆ. ಹಂಗೆ ಆ ಚೇರಿಗೆ ಹೋಗ್ಬಿಟ್ರೆ ಈ ಗುಸುಗುಸು ಸುದ್ದಿ ತೆಗಿಯೋರು, ನ್ಯೂಸ್ ತೆಗಿಯೋರು ಎಲ್ಲರೂ ಆ ಸೀಟಿಗೆ ಹೋಗಿ ಕೂಡಲೇ ಅವರು ಚೇಂಜ್ ಆಗಿಬಿಡೋ ಚಾನ್ಸ್ ಇರುತ್ತೆ. ಅದಕ್ಕೆ ನಾವು ಗೋವಿಂದಣ್ಣವ್ರನ್ನ ಅಲ್ಲಿ ಕಳ್ಸೋದೇ ಇಲ್ಲ, ಅವ್ರು ಹೋಗೋದೇ ಇಲ್ಲ, ಅವ್ರು ನಾವು ಇಲ್ಲಿಂದ ಬಿಟ್ಕೊಡೋದೇ ಇಲ್ಲ. ಯಾಕಂದ್ರೆ ನಮ್ಮ ಒಳನೋಟದ ವೀಕ್ಷಕರಿಗೆ ಗೋವಿಂದಣ್ಣವ್ರು ಬೇಕು, ಅವರ ಮೂಲಗಳು ಬೇಕು, ಅವರ ಸುದ್ದಿಗಳು ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ನಮ್ಮನ್ನ ಇಟ್ಕೊಂಡ್ರೆ ನಾವೆಲ್ಲಿಂದ ತರೋದು, ನಮಗೆ ಅವರೇ ಅಲ್ವಾ ಸೋರ್ಸು. ಮುಖ್ಯವಾಗಿ ಪಾಟೀಲ್ರಿಗೆ ನಾವು ಉತ್ತರ ಕೊಡ್ಬೇಕಲ್ಲ. ಇನ್ನೂ ಈಸಿಯಾಗಿ ಜಾಸ್ತಿ ವಿಚಾರಗಳು ಸಿಗುತ್ತೇನೋ ಅಂತ. ಅಲ್ಲ, ಅಲ್ಲಿ ಹೋದ್ಮೇಲೆ ಈಗ ನಾ ಹೇಳಿದ್ನಲ್ಲ, ಹಂಗೆ ಚೇಂಜ್ ಆಗ್ಬಿಟ್ರೆ ಏನು ಮಾಡ್ತೀರಾ, ಅವರು ರಾಜಕಾರಣಿ ಆಗ್ಬಿಟ್ರೆ ಆಮೇಲೆ ನಮ್ಮ ಕೈಗೆ ಸಿಗದೆ ಹೋದ್ರೆ ಬೇಡ ಬಿಡಿ ಹೋಗ್ಲಿ. ಹಂಗಾಗಿ ಬೇಡ ಪಾಟೀಲ್ರೆ, ಈ ವಿಚಾರ ನಾವು ಮಾತಾಡಿದೀವಿ ಅಂತ ಗುಸುಗುಸು ಗೋವಿಂದಣ್ಣ ಅವ್ರು ಹೇಳೇಬೇಡಿ ನೀವು. ಇಲ್ಲ ಅವರಿಗೆ ನಾವು ನೀವು ಮಾತಾಡಿದೀವಿ ಅಂತ ಹೇಳಿ ಅವರಿಗೆ ಯಾರಿಗೂ ಗೊತ್ತಾಗಲ್ಲ. ಯಾಕೆ ಗೊತ್ತಾ, ನಾವು ನೀವು ಪರ್ಸನಲ್ ಆಗಿ ಮಾತಾಡ್ಕೊಂಡಿರೋದಲ್ಲ, ನೀವು ಮಾತಾಡೋದು ನನಗೆ ಗೊತ್ತು, ನಾನು ಮಾತಾಡೋದು ನಿಮಗೆ ಗೊತ್ತು, ಇಬ್ಬರಿಗೆ ಮಾತ್ರ ಗೊತ್ತು, ಯಾರಿಗೆ ಗೊತ್ತಾಗಲ್ಲ ಬಿಡಿ ಪಾಟೀಲ್ರೆ. ಫೈನ್, ಥ್ಯಾಂಕ್ ಯು ವೀರೇಂದ್ರ. ಸೊ ನೋಡೋಣ, ಇವತ್ತಿನ ಒಳನೋಟದಲ್ಲಿ ಬಹಳ ಮುಖ್ಯವಾಗಿ ಯಾರನ್ನ ನಾಮನಿರ್ದೇಶಿತ ಸದಸ್ಯನನ್ನಾಗಿ ಆಯ್ಕೆ ಮಾಡಬಹುದು ಕಾಂಗ್ರೆಸ್ ಅನ್ನುವಂತಹ ವಿಚಾರದ ಕಡೆ ಒಂದಾದ್ರೆ, ಮತ್ತೊಂದು ಕಡೆ ಸಂಪುಟ ವಿಸ್ತರಣೆಯ ಪುಟಗಳಲ್ಲೂ ಪ್ರಶ್ನೆ ಉತ್ತರ ಹುಡುಕುವಂತಹ ಪ್ರಯತ್ನ ಯಾರಿಂದ ಮತ್ತು ಏತಕ್ಕಾಗಿ ಆಗುತ್ತೆ, ಆ ಉತ್ತರ ಆಕಾಂಕ್ಷಿಗಳಿಗೆ ಸಮಾಧಾನ ಕೊಡುತ್ತಾ ಅಥವಾ ಖ್ಯಾತೆ ತೆಗೆದವರಿಗೆ ಸಮಾಧಾನ ಕೊಡುತ್ತಾ, ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ. ಆ ಉತ್ತರದ ಬಗ್ಗೆ ಮತ್ತೆ ಇದೇ ಒಳನೋಟದಲ್ಲಿ ನಾವು ನಾಳೆ ಹೇಳ್ತೀವಿ. ಇದಾಗಿತ್ತು ಇವತ್ತಿನ ಒಳನೋಟ. ನೋಡ್ತಾರೆ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.